Hello everybody, this is Dr. Mamta Barnoor, Assistant Professor, Government First Grade College, Jalki. Today I will be dealing with BCom 5th semester, Indian Financial Market, second module, that is Financial Markets. ಇದರಲ್ಲಿ ನಾವು ಕಲಿಬೇಕಾದಂಥ ವಿಷಯಗಳು ಮೀನಿಂಗ್, ಡೆಫಿನೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್, objectives and functions of financial market. ಸೊ ರೀಕ್ಯಾಪ್ ಮಾಡಬೇಕು ಅಂದರೆ ಹಿಂದಿನ ಸೆಷನ್ನಲ್ಲಿ ಅಥವಾ ಹಿಂದಿನ ವಿಡಿಯೋದಲ್ಲಿ ನಾವು ಕಲಿತಂಥ ವಿಷಯಗಳೇನೆಂದರೆ ಫೈನಾನ್ಷಿಯಲ್ ಸಿಸ್ಟಮ್, ಮೀನಿಂಗ್, ಡೆಫಿನೇಷನ್, ಅದರ ಫೀಚರ್ಸ್ ಕಲ್ತಿದ್ದೀವಿ, ಸ್ಟ್ರಕ್ಚರ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ಹಾಗೆ ಫೈನಾನ್ಷಿಯಲ್ ಸಿಸ್ಟಮ್, ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ನ ಮೇಜರ್ ಇಶ್ಯೂಸ್ ಏನಿದೆ, ಅದರ ಸಮಸ್ಯೆಗಳು ಏನಿದೆ ಅಂತ ಕೂಡ ತಿಳಿದುಕೊಂಡಿದ್ದೇವೆ. ಸೊ ಈ ಮಾಡ್ಯೂಲ್ನಲ್ಲಿ ಅಥವಾ ಈ ವಿಡಿಯೋದಲ್ಲಿ ನಾವು ಕಲಿತಿದ್ದಂಥ ವಿಷಯಗಳು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮೀನಿಂಗ್, ಡೆಫಿನೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮತ್ತು ಫೈನಾನ್ಷಿಯಲ್ ಮಾರ್ಕೆಟ್ಸ್ನ ಫಂಕ್ಷನ್ಸ್ಗಳು. ಲೆಟ್ ಅಸ್ ಬಿಗಿನ್. ವಾಟ್ ಡು ಯು ಮೀನ್ ಬೈ ಫೈನಾನ್ಷಿಯಲ್ ಮಾರ್ಕೆಟ್? ಫೈನಾನ್ಷಿಯಲ್ ಮಾರ್ಕೆಟ್ ಅಥವಾ ಹಣಕಾಸಿನ ಮಾರುಕಟ್ಟೆ ಅಂದರೇನು? ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ವೇರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಸಚ್ ಆಸ್ ಫೈನಾನ್ಷಿಯಲ್ ಕ್ಲೇಮ್ಸ್, ಅಸೆಟ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್. ಸೊ ಇದು ಬೇರೆ ಮಾರುಕಟ್ಟೆಗಳಂತೆ ಇದು ಒಂದು ಮಾರುಕಟ್ಟೆಯಾಗಿದ್ದು, ಇಲ್ಲಿ ಹಣಕಾಸಿನ ಸತ್ವಗಳನ್ನು ಅಥವಾ ಹಣಕಾಸಿನ ಹಕ್ಕುಪತ್ರಗಳನ್ನು ಅಥವಾ ಶೇರ್ಸ್, ಸೆಕ್ಯೂರಿಟೀಸ್, ಡಿಬೆಂಚರ್ಸ್ ಇವುಗಳನ್ನು ಮಾರುವುದು ಮತ್ತು ಕೊಳ್ಳುವುದು ಮಾಡಲಾಗುವುದು. ಸೊ ಇಟ್ ಇಸ್ ಅ ಮಾರ್ಕೆಟ್ ಲೈಕ್ ಎನಿ ಅದರ್ ಮಾರ್ಕೆಟ್. ದಿಸ್ ಇಸ್ ಆಲ್ಸೋ ಅ ಮಾರ್ಕೆಟ್, ಬಟ್ ವಾಟ್ ಆರ್ ಡೆಲ್ಟ್ ಹಿಯರ್ ಇಸ್ ಫೈನಾನ್ಷಿಯಲ್ ಅಸೆಟ್ಸ್ ಜೊತೆ ಡೀಲಿಂಗ್ ಆಗ್ತದೆ, ಫೈನಾನ್ಷಿಯಲ್ ಸೆಕ್ಯೂರಿಟೀಸನ್ನು ಡೀಲ್ ಮಾಡ್ತೀರಿ, ಹಾಗೆ ಫೈನಾನ್ಷಿಯಲ್ ಕ್ಲೇಮ್ಸ್ನ ಡೀಲ್ ಮಾಡ್ತೀರಿ. ಇವುಗಳನ್ನು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಈ ಮಾರ್ಕೆಟಲ್ಲೇ ಆಗುತ್ತದೆ. So, as I said, it is a market where financial assets or instruments ಅಂದರೆ ಇದರಲ್ಲಿ ಫೈನಾನ್ಷಿಯಲ್ ಅಸೆಟ್ಸಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ. ಟ್ರೆಷರಿ ಬಿಲ್ಸ್ ಆಗಿರ್ಬೋದು, ಕಮರ್ಷಿಯಲ್ ಪೇಪರ್ಸ್ ಆಗಿರ್ಬೋದು, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗಿರ್ಬೋದು. ಸೊ ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್, ಅವ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತದೆ. ಸೊ ದೀಸ್ ಅಸೆಟ್ಸ್ ಆರ್ ದೀಸ್ ಇನ್ಸ್ಟ್ರೂಮೆಂಟ್ಸ್ ದೇ ಆರ್ ಟ್ರೇಡೆಡ್. ಇವುಗಳನ್ನು ವ್ಯಾಪಾರ ಮಾಡಲಾಗುತ್ತದೆ ಅಥವಾ ಇವುಗಳ ವರ್ಗಾವಣೆ ಕೂಡ ಈ ಮಾರ್ಕೆಟ್ನಲ್ಲಿ ಆಗುತ್ತದೆ. So let us see the definition of financial market. Financial market na definition ಏನು? Brigham Young ಇವ್ರ ಪ್ರಕಾರ financial markets is a place where people and organizations wanting to borrow money are bought together with those having surplus fund is called a financial market. ಅಂದರೆ ಏನು? ಇಲ್ಲಿ ಇಂಡಿವಿಜುವಲ್ಸ್, ಪೀಪಲ್ ಅಥವಾ ಆರ್ಗನೈಸೇಷನ್ಸ್, ಸಂಸ್ಥೆಗಳು ಆರ್ ಕಂಪನೀಸ್ ಯಾರಿಗೆ ದುಡ್ಡು ಬೇಕೋ, ಯಾರಿಗೆ ಹಣ ಬೇಕೋ ಅವರನ್ನು, ಯಾರ ಹತ್ರ ಹಣ ಎಕ್ಸ್ಟ್ರಾ ಇದೆ ಅವ್ರನ್ನ ಜೊತೆಗೆ ತರುವುದು ಅಥವಾ ಅವ್ರನ್ನ ಒಂದೇ ಸ್ಥಳದಲ್ಲಿ ತರುವಂಥ ಒಂದು ಮಾರ್ಕೆಟ್ ಏನಿದೆ ಅದಕ್ಕೆ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಯಾರ ಹತ್ರ ಹಣ ಇದೆ ಮತ್ತು ಯಾರಿಗೆ ಹಣ ಬೇಕಾಗಿದೆ, ಅಂದರೆ ಯಾರು ಸಾಲ ಕೊಡೋವರಿದ್ದಾರೆ, ಯಾರು ಸಾಲಗಾರರಿದ್ದಾರೆ, ಅವರಿಬ್ಬರನ್ನ ಒಂದೇ ಕಡೆಗೆ ತರುವಂಥ ಒಂದು ಮಾರ್ಕೆಟಿಗೆ ನಾವೇನಂತ ಕರಿತೀವಿ? ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ, ಹಣಕಾಸಿನ ಮಾರುಕಟ್ಟೆ ಅಂತ ಕರಿತೀವಿ. ಸಾಲಗಾರರು ಮತ್ತು ಸಾಲ ಕೊಡುವವರು ಇವರನ್ನು ಒಂದೇ ಪ್ಲೇಸಿಗೆ ತರುವಂಥವರಿಗೆ ನಾವು ಒಂದೇ ಪ್ಲೇಸಿಗೆ ತರುವಂಥ ಒಂದು ಚಟುವಟಿಕೆ ಏನಿದೆ, ಒಂದು ಆ್ಯಕ್ಟಿವಿಟಿ ಏನಿದೆ ಅದಕ್ಕೆ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಒಂದು ಪ್ಲೇಸ್ ಅಲ್ಲ, ಒಂದು ಸ್ಥಳ ಅಲ್ಲ, ಇದು ಒಂದು ಚಟುವಟಿಕೆ, ಇದು ಒಂದು ಆ್ಯಕ್ಟಿವಿಟಿ. ಸೊ ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿಗೆ ನಾವು ಡೀಲ್ ಮಾಡುವಾಗ, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಬಗ್ಗೆ ಡೀಲ್ ಮಾಡುವಾಗ ಹೇಳ್ತೀನಿ. ಸೊ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಈ ಮಾರ್ಕೆಟಲ್ಲಿ ಯಾರ ಹತ್ರ ಸಾಲ ಕೊಡುವುದಕ್ಕೆ ಯಾರ ಹತ್ರ ದುಡ್ಡಿದೇನೋ ಮತ್ತು ಯಾರಿಗೆ ಸಾಲ ಬೇಕಾಗಿದೆನೋ ಅವರಿಬ್ಬರನ್ನ ಒಂದೇ ಒಟ್ಟಿಗೆ ತರುವಂಥ ಒಂದು ಚಟುವಟಿಕೆ ಅಥವಾ ಒಂದು ಪ್ಲೇಸ್ ಏನಿದೆ ಅದಕ್ಕೆ ನಾವು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಕರಿತೀವಿ. ಸೊ ಪಾರ್ಟಿಸಿಪೆಂಟ್ಸ್
ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದಾಗ ಇಲ್ಲಿ ಯಾರ್ಯಾರು ಭಾಗಿದಾರರು ಇರ್ತಾರೆ ಅಥವಾ ಯಾರ್ಯಾರು ಪ್ಲೇಯರ್ಸ್ ಇರ್ತಾರೆ, ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಫಸ್ಟ್ ಬಂದುಬಿಟ್ಟು ಬಾರೋವರ್ಸ್. ಬಾರೋವರ್ಸ್ ಯಾರು? ಇವರು ಸಾಲ ತೆಗೆದುಕೊಳ್ಳುವವರು. ಯಾರಿಗೆ ಸಾಲ ಬೇಕಾಗಿದೆನೋ, ಇಶ್ಯೂವರ್ಸ್ ಆಫ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್. ಇವರೇನು ಮಾಡ್ತಾರೆ? ಫೈನಾನ್ಷಿಯಲ್ ಸೆಕ್ಯೂರಿಟೀಸ್, ಶೇರ್ಸು, ಡಿಬೆಂಚರ್ಸು, ಬಾಂಡ್ಸು ಇವುಗಳನ್ನು ಇಶ್ಯೂ ಮಾಡ್ತಾರೆ. ಕಂಪನಿಯಿಂದ ಇಶ್ಯೂ ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇವರು ಸಾಲಪತ್ರಗಳನ್ನು ಇಶ್ಯೂ ಮಾಡಿ ಅದರ ಬೇಸಿಸ್ ಮೇಲೆ ಸಾಲವನ್ನು ತೆಗೆದುಕೊಳ್ತಾರೆ. ಲೆಂಡರ್ಸ್. ಹೂ ಆರ್ ಲೆಂಡರ್ಸ್? ಸಾಲ ಕೊಡುವವರು. ಬಯರ್ಸ್ ಆಫ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಆರ್ ಅಸೆಟ್ಸ್. ಸೊ ನಾವು ಶೇರ್ಸ್ ತೊಗೊಂಡಿವಿ ಅಂತಂದ್ರೆ ಅದಕ್ಕೆ ದುಡ್ಡು ಕೊಟ್ಟು ಶೇರ್ಸನ್ನು ತೊಗೊಂಡಿರ್ತೀವಿ. ಡಿಬೆಂಚರ್ಸ್ ತೊಗೊಂಡಿದ್ದೀವಿ ಅಂತಂದ್ರೆ ಡಿಬೆಂಚರ್ಸ್ಗೆ ದುಡ್ಡು ಕೊಟ್ಟು ಅದನ್ನು ತೊಗೊಂಡಿರ್ತೀವಿ. ಸೊ ಅದನ್ನು ಕೊಂಡುಕೊಳ್ಳುವಂಥವ್ರು ಯಾರಿರ್ತಾರೋ, ಫೈನಾನ್ಷಿಯಲ್ ಸೆಕ್ಯೂರಿಟೀಸನ್ನು ಕೊಂಡುಕೊಳ್ಳುವವರು ಯಾರಿರ್ತಾರೋ ಅವರಿಗೆ ನಾವು ಲೆಂಡರ್ಸ್ ಅಂತ ಕರಿತೀವಿ. ಲಾಸ್ಟಿಗೆ ಬಂದುಬಿಟ್ಟು ಇಂಟರ್ಮೀಡಿಯರೀಸ್ ಅಥವಾ ಇವರಿಗೆ ಮಧ್ಯವರ್ತಿಗಳು ಅಂತಂತಾರೆ. ಸೊ ಮಧ್ಯವರ್ತಿಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ಟ್ರಾನ್ಸಾಕ್ಷನನ್ನು ಕೊಳ್ಳೋದು ಮತ್ತು ತೆಗೆದುಕೊಳ್ಳೋದು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರಾಸೆಸನ್ನು ಒಂದು ಈಸಿ ಮಾಡುವಂಥವ್ರಿಗೆ ಇಂಟರ್ಮೀಡಿಯರೀಸ್ ಅಥವಾ ಮಧ್ಯವರ್ತಿಗಳು ಅಂತ ಕರಿತೀವಿ. ಸೊ ಇಂಟರ್ಮೀಡಿಯರೀಸ್ ಯಾರು? ಇಂಟರ್ಮೀಡಿಯರೀಸ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು, ನಿಮ್ಮ ಮ್ಯೂಚುವಲ್ ಫಂಡ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು, ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು. ಸೊ ಇವರೆಲ್ಲರೂ ಏನು ಇಂಟರ್ಮೀಡಿಯರೀಸ್ ಆರ್ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್, ಇವರಿಗೆ ಮಧ್ಯವರ್ತಿಗಳು ಕೂಡ ಅಂತೀವಿ. ಸೊ ನೆಕ್ಸ್ಟ್ ಇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಫೈನಾನ್ಷಿಯಲ್ ಮಾರ್ಕೆಟ್ಸ್ನ ಗುಣಲಕ್ಷಣಗಳು ಯಾವುವು? ಫಸ್ಟ್ ಒನ್, ಲಾರ್ಜರ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್. ಸೊ ಇಲ್ಲೇನಾಗುತ್ತೆ ಅಂದರೆ, ಲಾರ್ಜರ್ ವಾಲ್ಯೂಮ್ ಅಂದರೆ ಒಂದು ಬೃಹತ್ ಸ್ಕೇಲ್ನಲ್ಲಿ, ಬೃಹತ್ ವಾಲ್ಯೂಮ್ನಲ್ಲಿ ಟ್ರಾನ್ಸಾಕ್ಷನ್ಸ್ ಆಗ್ತದೆ. ಟ್ರಾನ್ಸಾಕ್ಷನ್ಸ್ ಹ್ಯಾಪನ್ ಆನ್ ಅ ವೆರಿ ಲಾರ್ಜ್ ಸ್ಕೇಲ್ ಹಿಯರ್. ಸೊ shares and debentures or mutual funds or insurances or banking transactions, these doesn't happen on individual level. ವೈಯಕ್ತಿಕ ಲೆವೆಲ್ನಲ್ಲೇ ಟ್ರಾನ್ಸಾಕ್ಷನ್ ಆಗದೆ ಇಲ್ಲಿ ಲಾರ್ಜರ್ ವಾಲ್ಯೂಮ್ಸ್ನಲ್ಲಿ, ಲಾರ್ಜರ್ ಕ್ವಾಂಟಿಟಿನಲ್ಲಿ ಟ್ರಾನ್ಸಾಕ್ಷನ್ಸ್ ಆಗುತ್ತದೆ. ಇಂಡಿವಿಜುವಲ್ ಏನು ಸೆಲ್ಲಿಂಗ್ ಬೈಯಿಂಗ್ ಆಗ್ತದೆ ಅದಕ್ಕೆ ನಾವು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅನ್ನಂಗಿಲ್ಲ. ಕಂಪನೀಸ್ ಇಂಡಿವಿಜುವಲ್ಸ್ ಕೊಡೋದು, ಇದಕ್ಕೆ ನಾವು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತೀವಿ. ಸೊ ಹಿಯರ್ ವಾಟ್ ಹ್ಯಾಪನ್ಸ್, ಟ್ರಾನ್ಸಾಕ್ಷನ್ಸ್ ಹ್ಯಾಪನ್ ಆನ್ ಅ ಲಾರ್ಜರ್ ವಾಲ್ಯೂಮ್. ಬಹಳ ದೊಡ್ಡ ಸ್ಕೇಲ್ ಮೇಲೆ, ದೊಡ್ಡ ಪ್ರಮಾಣದ ಮೇಲೆ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಆಗ್ತದೆ. ಸೊ ನೆಕ್ಸ್ಟ್ ಒನ್ ಇಸ್ ವೇರಿಯಸ್ ಟೈಪ್ಸ್ ಆರ್ ಸೆಗ್ಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದಾಗ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಅದನ್ನು ನಾವು ಡೀಲ್ ಮಾಡಬೇಕಂದ್ರೆ ಹೇಳ್ತೀನಿ ಯಾವ ಡಿಫ್ರೆಂಟ್ ಟೈಪ್ಸ್ ಅಂತ. ಈಗ ಜಸ್ಟ್ ಹೇಳಬೇಕಂದ್ರೆ, ಬೇಸಿಕ್ಸ್ ಆಗಿ ಹೇಳಬೇಕಂದ್ರೆ, ಫೈನಾನ್ಷಿಯಲ್ ಮಾರ್ಕೆಟ್ಸ್ನಲ್ಲಿ ನಿಮಗೆ ಪ್ರೈಮರಿ ಮಾರ್ಕೆಟ್ ಅಂತ ಬರುತ್ತೆ, ಸೆಕೆಂಡ್ರಿ ಮಾರ್ಕೆಟ್ ಅಂತ ಬರುತ್ತೆ, ಮನಿ ಮಾರ್ಕೆಟ್ ಅಂತ ಬರುತ್ತೆ, ಕ್ಯಾಪಿಟಲ್ ಮಾರ್ಕೆಟ್ ಅಂತ ಬರುತ್ತೆ, ಗವರ್ಮೆಂಟ್ ಮಾರ್ಕೆಟ್ ಅಂತ ಬರುತ್ತೆ. ಸೊ ದೇರ್ ಆರ್ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಯಾವುದನ್ನು ನಿಮಗೆ ಇಂಡಿವಿಜುವಲ್ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಾನೆ ದ್ಯಾಟ್ ಈಸ್ ಲೆಫ್ಟ್ ಟು ಹೆಮ್. ಅವನ ಆಸೆ ಅಂತೆ, ಅವನ ವಿಚಾರದಂತೆ ಅವನು ಯಾವ ಬೇಕಾದಂಥ ಒಂದು ಸೆಗ್ಮೆಂಟಲ್ಲಿ ಅಥವಾ ಯಾವ್ದು ಬೇಕಾದಂಥ ಒಂದು ಟೈಪ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ನಲ್ಲಿ ಅವನು ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೆಕ್ಸ್ಟ್ ಒನ್ ಇಸ್ ಡಾಮಿನೇಷನ್ ಆಫ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಎಸ್, ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಏನಿದೆ ಅವರು ಡಾಮಿನೇಟ್ ಮಾಡ್ತಾರೆ, ಫೆಸಿಲಿಟೇಟ್ ಮಾಡಿ ಆ ಟ್ರಾನ್ಸಾಕ್ಷನನ್ನು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟನ್ನು ಒಂದು ಫೆಸಿಲಿಟೇಟ್ ಮಾಡಿ ಅವರು ಈ ಮಾರ್ಕೆಟನ್ನು ಡಾಮಿನೇಟ್ ಮಾಡಿದ್ದಾರೆ. ಸೊ ದೇರ್ ಆರ್, ನಮ್ಮಲ್ಲಿ ನೀವು ನೋಡಿರ್ಬೋದು, ನಮ್ಮಲ್ಲಿ ಸಾಕಷ್ಟು ಫೈನಾನ್ಷಿಯಲ್ ಬ್ಯಾಂಕ್ಸ್ ಇದೆ, ಕಮರ್ಷಿಯಲ್ ಬ್ಯಾಂಕ್ಸ್ ಇದೆ, ಆಮೇಲೆ ಮ್ಯೂಚುವಲ್ ಫಂಡ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಇನ್ಶೂರೆನ್ಸ್ ಕಂಪನೀಸ್ ಇದೆ. ಸೊ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಏನದ, ಇವರೇ ಈ ಫೈನಾನ್ಷಿಯಲ್ ಮಾರ್ಕೆಟನ್ನು ಡಾಮಿನೇಟ್ ಮಾಡ್ತದೆ. ಎಸ್, ಡಾಮಿನೇಟ್ ಅಂದರೆ ಅವ್ರದ್ದೇ ರಾಜ್ಯ ನಡೀತದೆ, ಅವರೇ ಅದನ್ನು ಕವರ್ ಮಾಡಿದ್ದಾರೆ, ಸಾಕಷ್ಟು ಅದನ್ನೇ ಅವರು ಕವರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಒನ್, ಹೈಲಿ ವೋಲಟೈಲ್. ವೋಲಟೈಲ್ ಅಂದರೆ ಏನು? ಇಲ್ಲಿ ವೋಲಟೈಲ್ ಅಂದರೆ ಏರಿಳಿತಗಳು ಬಹಳಷ್ಟು ಆಗುತ್ತದೆ. ಈ ಮಾರ್ಕೆಟಲ್ಲಿ ಸಾಕಷ್ಟು ಏರಿಳಿತಗಳಾಗುತ್ತದೆ. ಸೊ ನೀವು ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಕೇಳಿರ್ತೀರಿ. ಯಾವುದೇ ಒಂದು ಸಣ್ಣ ವಿಷಯ ಬಂದ್ರೂ, ಸಪೋಸ್ ಎಲ್ಲೋ ಗವರ್ಮೆಂಟ್ ಚೇಂಜ್ ಆಯಿತು, ಎಲ್ಲೋ ಒಂದು ಭೂಕಂಪ ಆಯಿತು, ಯಾರೋ ಒಂದು ಏನಂತಾರೆ ರಿನೌಂಡ್ ಪರ್ಸನ್ ಡೆತ್ ಆಯಿತು. ಸೊ ಅಲ್ಲೇನಾಗುತ್ತದೆ, ಇಮಿಡಿಯೇಟ್ ದಿ ರಿಯಾಕ್ಷನ್ ಈಸ್ ಆನ್ ದಿ ಸ್ಟಾಕ್ ಮಾರ್ಕೆಟ್.
ಸ್ಟಾಕ್ ಮಾರ್ಕೆಟ್ ಬೀಳ್ತದ, ಸ್ಟಾಕ್ ಮಾರ್ಕೆಟ್ ಏಳ್ತದ, ಸೊ ಸಾಕಷ್ಟು ನುಕ್ಸಾನ ಆಗ್ತದೆ, ಸಾಕಷ್ಟು ಪ್ರಾಫಿಟ್ ಆಗ್ತದೆ. ಸೊ ಇಲ್ಲಿ ಒಂದು ಸ್ಟ್ಯಾಟಿಕ್ ಇಲ್ಲ, ಒಂದು ಫಿಕ್ಸ್ಡ್ ಅಂತ ಇರಂಗಿಲ್ಲ. ಸೊ ರಿಸ್ಕ್ ಭಾಳ ಇರ್ತದೆ. ಇಟ್ ಈಸ್ ಕಾಲ್ಡ್ ಹೈಲಿ ವೋಲಟೈಲ್. ವೋಲಟಾಲಿಟಿ ಅಂತಂದರೆ ಏರಿಳಿತಗಳು ಬಹಳಷ್ಟು ಆಗ್ತದೆ. ನೆಕ್ಸ್ಟ್ ಒನ್, ಇಂಟರ್ ಡಿಪೆಂಡೆನ್ಸ್ ಆಫ್ ಎಫ್ ಎಮ್ಸ್ ಅಂದರೆ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಹೌದು, ಇಲ್ಲಿ ಎಲ್ಲ ಮಾರ್ಕೆಟ್ಗಳು ಒಂದಕ್ಕೊಂದು ಕನೆಕ್ಟೆಡ್ ಆಗಿರ್ತದೆ. ಸೊ ದರ್ ಇಸ್ ಇಂಟರ್ ಡಿಪೆಂಡೆನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇನ್ ದ ವೆನ್ ಯು ಟೇಕ್ ದ ಬಿಗರ್ ಸಿನಾರಿಯೋ, ಒಂದು ಮಾರ್ಕೆಟ್ಗೂ ಮತ್ತು ಇನ್ನೊಂದು ಮಾರ್ಕೆಟ್ಗೂ ಒಂದು ಲಿಂಕ್ ಇರ್ತದೆ. ಸೊ ಒಂದು ಮಾರ್ಕೆಟಲ್ಲಿ ಸಪೋಸ್ ಒಂದು ಮಾರ್ಕೆಟಲ್ಲಿ ನಿಮ್ಮದು ಪ್ರೈಸಸ್ ಬೀಳಾಕತ್ತದಂದ್ರೆ ಇಟ್ ವಿಲ್ ಹ್ಯಾವ್ ಇಟ್ಸ್ ಎಫೆಕ್ಟ್ ಆನ್ ದಿ ಅದರ್ ಮಾರ್ಕೆಟ್ ಆಲ್ಸೋ, ರೈಟ್? ಫಾರ್ ಎಕ್ಸಾಂಪಲ್, ಮರಿ ಮಾರ್ಕೆಟಲ್ಲಿ ಇಫ್ ಯು ಆರ್ ಹ್ಯಾವಿಂಗ್ ಲಾಸಸ್, ಸೊ ಇಟ್ ಮೇ ಸೋ ಹ್ಯಾಪನ್ ದ್ಯಾಟ್ ನಿಮ್ಮ ಕ್ಯಾಪಿಟಲ್ ಮಾರ್ಕೆಟಲ್ಲಿಯೂ ನಿಮ್ಗೆ ಲಾಸಸ್ ಆಗೋ ಚಾನ್ಸಸ್ ಇರ್ತದೆ. ಸಿಮಿಲರ್ಲಿ ಕ್ಯಾಪಿಟಲ್ ಮಾರ್ಕೆಟ್ನಾಗ ನಿಮ್ಗೆ ಲಾಸಸ್ ಆಗಕತ್ತಿತ್ತಂದ್ರೆ ಸಿಮಿಲರ್ಲಿ ಇಟ್ ವಿಲ್ ಹ್ಯಾವ್ ಇಟ್ಸ್ ಇಂಪ್ಯಾಕ್ಟ್ ಆನ್ ದಿ ಗವರ್ಮೆಂಟ್ ಮಾರ್ಕೆಟ್ ಆಲ್ಸೋ. ಸೊ ಇಂಟರ್ ಡಿಪೆಂಡೆಂಟ್ ಇರ್ತದೆ, ಒಂದಕ್ಕೊಂದು ಲಿಂಕ್ ಇರ್ತದೆ, ರೈಟ್? ಸಿಮಿಲರ್ಲಿ ಇಂಟಿಗ್ರೇಷನ್ ಆಫ್ ಮಾರ್ಕೆಟ್ ಅಂದ್ರೆ ಏನು? ಇಲ್ಲಿ ಯಾವುದೂ ಲೋಕಲ್ ಗ್ಲೋಬಲ್ ಅಂತಿಲ್ಲ, ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಲೋಕಲ್ ನಾವು. ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಪ್ರಭಾವ ಇಂಡಿಯನ್ ಮಾರ್ಕೆಟ್ ಮೇಲೆ ಬೀಳ್ತದೆ, ಇಂಡಿಯನ್ ಮಾರ್ಕೆಟ್ ಪ್ರಭಾವ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಬೀಳ್ತದೆ. ಸೊ ದರ್ ಇಸ್ ಇಂಟಿಗ್ರೇಷನ್ ಆಫ್ ಮಾರ್ಕೆಟ್ ಆಲ್ಸೋ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಕೇಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಕಲ್ತೀವಿ ನಾವು? ಫಸ್ಟ್ ಒನ್ ಇಸ್ ಲಾರ್ಜರ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ಗಳು ದೊಡ್ಡ ಪ್ರಮಾಣದಲ್ಲಿ, ಬೃಹತ್ ಪ್ರಮಾಣದಲ್ಲಿ ಕ್ಯಾರಿ ಆಗ್ತದೆ. ವೇರಿಯಸ್ ಟೈಪ್ಸ್ ಆಫ್ ಆರ್ ವೇರಿಯಸ್ ಸೆಗ್ಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಟೈಪ್ಸ್ ಅಂದರೆ ಯಾವ್ಯಾವ ಬಂದು? ಮನಿ ಮಾರ್ಕೆಟ್ ಬಂತು, ಕ್ಯಾಪಿಟಲ್ ಮಾರ್ಕೆಟ್ ಬಂತು, ಗವರ್ಮೆಂಟ್ ಮಾರ್ಕೆಟ್ ಬಂತು. ಎಸ್, ಸೊ ಆಲ್ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಡಾಮಿನೇಷನ್ ಆಫ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್, ಮಧ್ಯವರ್ತಿಗಳೇ ದರ್ಬಾರ್ ಇರ್ತದೆ, ರೈಟ್? ಹೈಲಿ ವೋಲಟೈಲ್, ಸಾಕಷ್ಟು ಏರಿಳಿತಗಳು ಈ ಮಾರ್ಕೆಟ್ನಲ್ಲಿ ಆಗ್ತದೆ. ಇಂಟರ್ ಡಿಪೆಂಡೆನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್, ಒಂದು ಮಾರ್ಕೆಟ್ದು ಇನ್ನೊಂದು ಮಾರ್ಕೆಟ್ ಮೇಲೆ ಎಫೆಕ್ಟ್ ಆಗ್ತದೆ. ಇಂಟಿಗ್ರೇಷನ್ ಆಫ್ ಮಾರ್ಕೆಟ್ಸ್, ಎಲ್ಲ ಮಾರ್ಕೆಟ್ಗಳು ಒಂದಕ್ಕೊಂದು ಇಂಟಿಗ್ರೇಟೆಡ್ ಆಗಿ ಇರ್ತದೆ. ಲೋಕಲ್ ಜಾಗ್ರಫಿಕಲ್ ಬೌಂಡ್ರೀಸ್ನ ಬಿಟ್ಟು ಲೋಕಲ್ ಮತ್ತು ಗ್ಲೋಬಲ್ ಮಾರ್ಕೆಟ್ ಒಂದಕ್ಕೊಂದು ಕನೆಕ್ಟೆಡ್ ಆಗಿ ಇರ್ತದೆ. ಸೊ ದೀಸ್ ಆರ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. Let us now understand what are the objectives of financial markets. Financial markets na main ಉದ್ದೇಶಗಳು ಏನು, ಮೇನ್ objectives ಏನು? First of all, to facilitate transfer of resources. ಯಾವ ರಿಸೋರ್ಸಸ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲಿ? ರಿಸೋರ್ಸಸ್ ಅಂದರೆ ಸಂಪನ್ಮೂಲ, ನಿಮಗೆಲ್ಲರಿಗೂ ಗೊತ್ತಿದ್ದಂತೆ. ಸೊ ಯಾವ ರಿಸೋರ್ಸಸ್ಸನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ? ಸೊ ಇಲ್ಲಿ ಫೈನಾನ್ಷಿಯಲ್ ರಿಸೋರ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಯಾರ ಹತ್ರ ದುಡ್ಡಿಲ್ಲ, ಯಾರ ಹತ್ರ ದುಡ್ಡಿದೆ, ಅವರಿಬ್ಬರನ್ನು ಒಂದೇ ಒಟ್ಟಿಗೆ ತೊಗೊಂಡು ಬಂದು ಒಬ್ಬರಿಂದ ಇನ್ನೊಬ್ಬರಿಗೆ ಫೈನಾನ್ಷಿಯಲ್ ರಿಸೋರ್ಸಸನ್ನು ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ. ಸೊ ದಿಸ್ ಇಸ್ ದ ಮೇನ್ ಒಬ್ಜೆಕ್ಟಿವ್. ಅಥವಾ ಇಲ್ಲೇನಂತಾರೆ? ಹೂ ಆರ್ ಸೇವರ್ಸ್ ಆಫ್ ಮನಿ, ಹೂ ಆರ್ ಯೂಸರ್ಸ್ ಆಫ್ ಮನಿ ಅಂತಾರೆ. ಸೇವರ್ಸ್ ಅಂದರೆ ಹಣವನ್ನು ಉಳಿತಾಯ ಮಾಡೋರು, ಯೂಸರ್ಸ್ ಅಂದರೆ ಆ ಹಣವನ್ನು ಯೂಸ್ ಮಾಡೋರು. ಸೊ ಸೇವರ್ಸ್ ಆಫ್ ಮನಿ ಆ್ಯಂಡ್ ಯೂಸರ್ಸ್ ಆಫ್ ಮನಿನ ಒಂದೇ ಕಡೆಗೆ ತಂದು ಅವು ಸಂಪನ್ಮೂಲಗಳ ವರ್ಗಾವಣೆ ಮಾಡುವುದು ಒಂದು ಫೈನಾನ್ಷಿಯಲ್ ಮಾರ್ಕೆಟಿನ ಮೇನ್ ಉದ್ದೇಶ ಆಗಿದೆ. ನೆಕ್ಸ್ಟ್ ಒನ್ ಇಸ್ ಟು ಆ್ಯಕ್ಟ್ ಆ್ಯಸ್ ಅನ್ ಇಂಟರ್ಮೀಡಿಯರಿ. ಸೊ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಇದು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಏನು ಮಾಡ್ತದೆ? ದಿಸ್ ಆ್ಯಕ್ಟ್ ಆ್ಯಸ್ ಅನ್ ಇಂಟರ್ಮೀಡಿಯರಿ ಆರ್ ದಿಸ್ ಆ್ಯಕ್ಟ್ ಆ್ಯಸ್ ಇಂಟರ್ಮೀಡಿಯೇಟ್. ಇದು ಒಂದು ಮಧ್ಯವರ್ತಿಯಾಗಿ ಕೆಲಸ ಮಾಡಿ ಈ ಫಂಕ್ಷನನ್ನು, ಟ್ರಾನ್ಸ್ಫರ್ ಆಫ್ ರಿಸೋರ್ಸಸನ್ನು ಈಸಿಯಾಗಿ ಕ್ಯಾರಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಒನ್, ಟು ಫೆಸಿಲಿಟೇಟ್ ಪೀಪಲ್ ವಿತ್ ಸರ್ಪ್ಲಸ್ ಫಂಡ್ ಟು ಅರ್ನ್ ಇನ್ಕಮ್. ಫೆಸಿಲಿಟೇಟ್ ಪೀಪಲ್ ವಿತ್ ಸರ್ಪ್ಲಸ್ ಫಂಡ್ ಅಂದ್ರೇನು? ಯಾರ ಹತ್ರ ಉಳಿತಾಯ ಮಾಡಿದ್ದಾರೆ, ಯಾರ ದುಡ್ಡನ್ನು ಸೇವ್ ಮಾಡ್ಕೊಂಡಿದ್ದಾರೆ, ಅವ್ರು ಸಪೋಸ್ ಆ ದುಡ್ಡನ್ನು ಮನೆಯಲ್ಲೇ ಇಟ್ಕೊಂಡ್ರೆ ಅವ್ರಿಗೆ ಯಾವುದೇ ಇನ್ಕಮ್ ಬರೋಂಗಿಲ್ಲ, ಅದರಲ್ಲಿ ಯಾವುದೇ ಎಕ್ಸ್ಟ್ರಾ ಇನ್ಕಮ್ ದೇ ಕೆ ನಾಟ್ ಅರ್ನ್. ಬಟ್ ಅದನ್ನೇ ಅವರು ಬ್ಯಾಂಕಿಗೆ ಹಾಕಿದರೆ ಅಥವಾ ಮ್ಯೂಚುವಲ್ ಫಂಡ್ಸ್ಗೆ ಹಾಕಿದರೆ ಅಥವಾ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗೆ ಹಾಕಿದರೆ ದೇ ಕ್ಯಾನ್ ಅರ್ನ್ ಎಕ್ಸ್ಟ್ರಾ ಇನ್ಕಮ್. ಸೊ ಅದು ಸರ್ಪ್ಲಸ್ ಫಂಡ್ ಮೇಲೆ ಎಕ್ಸ್ಟ್ರಾ ಇನ್ಕಮನ್ನು ಅವರು ಅರ್ನ್ ಮಾಡುವಂಥ ಫೆಸಿಲಿಟಿ ಯಾರು ಮಾಡಿಕೊಡ್ತಾರೆ? ದಟ್ ಈಸ್ ವಾಟ್ ಇಸ್ ಫೈನಾನ್ಷಿಯಲ್ ಮಾರ್ಕೆಟ್. ನೆಕ್ಸ್ಟ್ ಒನ್, ಟು ಹೆಲ್ಪ್ ದ ಪ್ರಾಸೆಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ಒಂದು ಬಂಡವಾಳ ನಿರ್ಮಾಣ ಮಾಡೋದಕ್ಕೆ ಫೈನಾನ್ಷಿಯಲ್ ಮಾರ್ಕೆಟ್ ಹೆಲ್ಪ್ ಮಾಡ್ತದೆ.
ಪ್ರಾಸೆಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಹೆಂಗೆ ಬಂಡವಾಳ ನಿರ್ಮಾಣ ಮಾಡ್ತದ ಅಂತಂದ್ರೆ ನಿಮಗೆ ಗೊತ್ತದ. ಸೊ ದುಡ್ಡು ಎಲ್ಲಿ ಬೇಕಾಗ್ತದ, ನಮಗೆಲ್ಲರ ಇನ್ವೆಸ್ಟ್ಮೆಂಟ್ ಮಾಡೋಕೆ, ಕಂಪನೀಸ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ದುಡ್ಡು ಬೇಕಾಗ್ತದೆ, ರೈಟ್? ಅವರಿಗೆ ಕ್ಯಾಪಿಟಲ್ ಬೇಕಾಗ್ತದೆ. ಸೊ ಆ ಕ್ಯಾಪಿಟಲ್ ಅವ್ರಿಗೆ ಎಲ್ಲಿಂದ ಸಿಗ್ತದ? ಫ್ರಮ್ ದಿ ಫೈನಾನ್ಷಿಯಲ್ ಮಾರ್ಕೆಟ್, ಬಿ ಇಟ್ ಅ ಮನಿ ಮಾರ್ಕೆಟ್ ಆರ್ ಬಿ ಇಟ್ ಅ ಕ್ಯಾಪಿಟಲ್ ಮಾರ್ಕೆಟ್. ಒಂದು ಹಣಕಾಸಿನ ಮಾರುಕಟ್ಟೆಯಿಂದಲೇ ಇರ್ಬೋದು ಅಥವಾ ಬಂಡವಾಳ ಮಾರುಕಟ್ಟೆಯಿಂದಲೇ ಇರ್ಬೋದು. ಸೊ ಅವ್ರಿಗೆ ದುಡ್ಡು ಸಿಗೋದು ಎಲ್ಲಿಂದ? ಇವು ಎರಡು ಮಾರುಕಟ್ಟೆಯಿಂದ, ರೈಟ್? ಸೊ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಇಶ್ಯೂ ಮಾಡಿದ್ರೆ ತೊಗೋಬಹುದು, ಅಥವಾ ಸ್ಮಾಲ್ ಶಾರ್ಟ್ ಟರ್ಮ್ ಲೋನನ್ನು ಬ್ಯಾಂಕ್ನಿಂದ ತೊಗೊಂಡ್ರು, ಅಥವಾ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟನ್ನು ಅವರು ಇಶ್ಯೂ ಮಾಡಿ ದೇ ಕ್ಯಾನ್ ಟೇಕ್ ದಿ ಮನಿ. ಸೊ ಈ ರೀತಿಯಾಗಿ ಏನಾಗ್ತದ, ಒಂದು ಪ್ರೊಡಕ್ಟಿವ್ ಯೂಸ್ಗೆ, ಒಂದು ಉತ್ಪಾದನೆಗೋಸ್ಕರ ಒಂದು ನಿಮಗೆ ಬಂಡವಾಳ ಏನು ಬೇಕಾಗ್ತದ ಅದನ್ನು ಎಲ್ಲಿ ಸಿಗ್ತದೆ ನಿಮಗೆ? ಅದು ಫೈನಾನ್ಷಿಯಲ್ ಮಾರ್ಕೆಟ್ ಹೆಲ್ಪ್ ಮಾಡಿಕೊಡ್ತದೆ ನಿಮಗೆ. ಈ ಬಂಡವಾಳ ರಚನೆಗೆ ಕ್ಯಾಪಿಟಲ್ ಫಾರ್ಮೇಷನ್ಗೆ ಫೈನಾನ್ಷಿಯಲ್ ಮಾರ್ಕೆಟ್ ಹೆಲ್ಪ್ ಮಾಡಿಕೊಡ್ತದೆ. ನೆಕ್ಸ್ಟ್ ಒನ್, ಆಸ್ ಐ ಸೆಡ್, ಮೇಕ್ ಯೂಸ್ ಆಫ್ ಸರ್ಪ್ಲಸ್ ಫಂಡ್ಸ್ ಫಾರ್ ಪ್ರೊಡಕ್ಟಿವ್ ಪರ್ಪಸಸ್. ಎಸ್, ಸೊ ಎಕ್ಸ್ಟ್ರಾ ದುಡ್ಡು ಏನಿದೆ ನಿಮಗದು ಬೇಕಾಗಿಲ್ಲ, ಇಂಡಿವಿಜುವಲ್ ಲೆವೆಲ್ನಲ್ಲಿ ನಿಮಗೆ ಆ ದುಡ್ಡು ಬೇಕಾಗಿಲ್ಲ, ನೀವು ಅದನ್ನು ಉಳಿತಾಯ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಸೊ ಆ ಉಳಿತಾಯ ಮಾಡೋಕ್ಕೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಆ ಇನ್ವೆಸ್ಟ್ಮೆಂಟ್ ಏನಿದೆ, ಆ ಹೂಡಿಕೆ ಏನು ನೀವು ಮಾಡಿರಿ, ಆ ಹಣವನ್ನು ಅವರು ಉತ್ಪಾದನೆಗೋಸ್ಕರ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಬೇರೆ ಬೇರೆ ಕಂಪನೀಸ್ಗಳಲ್ಲಿ, ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ, ರೈಟ್? ಸೊ ಅದ್ರದ್ದು ಏನಾಗ್ತದೆ, ಒಂದು ಒಳ್ಳೆ ಯೂಸ್ ಅಥವಾ ಪ್ರೊಡಕ್ಟಿವ್ ಯೂಸ್ ಅಂತಂತಾರೆ ಅದಕ್ಕೆ, ಕರೆಕ್ಟ್ ಯೂಸೇಜ್ ಆಫ್ ದಿ ಫಂಡ್ಸ್ ಅಂತಂತಾರೆ ಅದಕ್ಕೆ, ರೈಟ್? ಸೊ ಅದು ಯೂಸ್ಲೆಸ್ ಆಗಲಾರ್ದೆ ಅಥವಾ ಆ ದುಡ್ಡು ವೇಸ್ಟ್ ಆಗಲಾರ್ದೆ ಏನಾಗ್ತದೆ, ಇಟ್ ಹೆಲ್ಪ್ಸ್ ಇನ್ ಪ್ರೊಡಕ್ಟಿವ್ ಪರ್ಪಸಸ್. ದಿ ಫಂಡ್ ಈಸ್ ಯೂಸ್ಡ್ ಇನ್ productive purposes, right? So next one, to provide required information on financial instrument, right? ಸೊ ನಮಗೆ ಹೆಂಗೆ ಗೊತ್ತಾಗ್ತದ ಯಾವ ಇನ್ಸ್ಟ್ರೂಮೆಂಟಲ್ಲಿ ಅಥವಾ ಯಾವ ಶೇರ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಮ್ಯೂಚುವಲ್ ಫಂಡಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಡಿಬೆಂಚರ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಸೊ ಇಲ್ಲಿ ಕೆಲವೊಂದು ಕಂಪನೀಸ್ ಇದೆ ಅಥವಾ ಕೆಲವೊಂದು ಆರ್ಗನೈಸೇಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಸೆಕ್ಯೂರಿಟೀಸ್ ಆ್ಯಂಡ್ ಬೋರ್ಡ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಸೆಬಿ ಅಂತಿದೆ, ಅಥವಾ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ IRDA ಅಂತಿದೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅಂತಿದೆ. ಸೊ ಇವೆಲ್ಲ ಕಂಪನೀಸ್ ಏನು ಮಾಡ್ತಾರೆ, ಇವೆಲ್ಲ ಆರ್ಗನೈಸೇಷನ್ಸ್ ಏನು ಮಾಡ್ತಾರೆ, ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾರೆ. ಯಾವ ಸ್ಕೀಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಸ್ಕೀಮ್ ಹೆಂಗೆ ಪರ್ಫಾರ್ಮ್ ಮಾಡಾಕತ್ತದ, ಯಾವ ಕಂಪನಿ ಯಾವ ಶೇರ್ಸನ್ನು ಇಶ್ಯೂ ಮಾಡ್ಯದ. ಸೊ ಇದರ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನನ್ನು ಈ ಫೈನಾನ್ಷಿಯಲ್ ಮಾರ್ಕೆಟ್ ನಿಮಗೆ ಕೊಡ್ತದೆ, ರೈಟ್? ಲಾಸ್ಟ್ ಒನ್, ಟು ಪ್ರೊವೈಡ್ ಸೂಟೇಬಲ್ ಮೆಕ್ಯಾನಿಸಮ್ ಇನ್ ಡೀಲಿಂಗ್ ಇನ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಸೊ ನೀವು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಮಾರ್ಕೆಟಿಗೆ ಹೋದಾಗ ನಿಮಗೆ ಯಾವುದೇ ವಸ್ತುವನ್ನು ಕೊಂಡ್ಕೋಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಹೆಂಗೆ ಕೊಂಡ್ಕೋಬೇಕು, ಹೆಂಗೆ ಪೇಮೆಂಟ್ ಮಾಡಬೇಕು, ರೈಟ್? ನಿಮಗೆ ಪ್ರೊಸೀಜರ್ ಗೊತ್ತಿರಬೇಕು, ರೈಟ್? ಸೊ ಆ ಪ್ರೊಸೀಜರನ್ನು ನಮಗೆ ಹೇಳ್ಕೊಡುವಂಥ ಸಿಸ್ಟಮ್ ಯಾವುದು ಅಥವಾ ಸ್ಕೀಮ್ ಯಾವುದು ಅಥವಾ ಒಂದು ಪ್ರೊಸೀಜರ್ ಯಾರು ನಿಮಗೆ ಹೇಳ್ಕೊಡ್ತಾರೆ ಅಂತಂದರೆ ದ್ಯಾಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್. ಒಂದು ಮೆಕ್ಯಾನಿಸಮ್ ನಿಮಗೆ ಹೇಳ್ಕೊಡ್ತಾರೆ, ಒಂದು ಪ್ರೊಸೀಜರ್ ನಿಮಗೆ ಹೇಳ್ಕೊಡ್ತಾರೆ, ಒಂದು ಪ್ರೊಸೆಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ತದೆ, ರೈಟ್? ದ್ಯಾಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಆಸ್ ಆಫ್ ನೌ objectives ಯಾವ್ದ್ಯಾವುದು? ಫಸ್ಟ್ ಒನ್, ಟು ಫೆಸಿಲಿಟೇಟ್ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್. ಸೆಕೆಂಡ್ ಒನ್, to act as an intermediary. Third one, to facilitate people with surplus funds to earn income. Fourth one, to help process of capital formation. Next one, to make use of surplus funds for productive purposes, to provide required information on financial instrument, to provide suitable mechanism in dealing in financial instruments. ನೆಕ್ಸ್ಟ್ ಬಂದುಬಿಟ್ಟು ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಫೈನಾನ್ಷಿಯಲ್ ಮಾರ್ಕೆಟ್ಸ್ನ ಫಂಕ್ಷನ್ಸ್ ಯಾವ್ಯಾವು? ಸೊ ಇಲ್ಲಿ ನಾವು ಫಂಕ್ಷನ್ಸನ್ನು ಎರಡು ಡಿಫ್ರೆಂಟ್ ಕ್ಲಾಸಿಫಿಕೇಷನಲ್ಲಿ ಕ್ಲಾಸಿಫೈ ಮಾಡ್ಬೋದು. ಫಸ್ಟ್ ಒನ್, ಏಜೆನ್ಸಿ ಆರ್ ಇಂಟರ್ಮೀಡಿಯರಿ ಫಂಕ್ಷನ್. ಸೆಕೆಂಡ್ ಒನ್, ಫೈನಾನ್ಷಿಯಲ್ ಫಂಕ್ಷನ್. ಏಜೆನ್ಸಿ ಆರ್ ಇಂಟರ್ಮೀಡಿಯರಿ ಫಂಕ್ಷನ್ಸ್ ಅಂದರೆ ಏನು? ಇವು ಮಧ್ಯವರ್ತಿಯ ಕಾರ್ಯಗಳು ಅಂತನ್ಬೋದು, ರೈಟ್? ನೆಕ್ಸ್ಟ್ ಒನ್, ಹಣಕಾಸಿನ ಕಾರ್ಯಗಳು. ಸೊ ಏಜೆನ್ಸಿ ಆರ್ ಇಂಟರ್ಮೀಡಿಯರಿ ಫಂಕ್ಷನ್ಸ್ ಒಳಗೆ ಯಾವ್ದ್ಯಾವ್ದು ಬರ್ತದೆ ಅಂದರೆ, ಫಸ್ಟ್ ಥಿಂಗ್ ಇಸ್ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್. ಎಸ್, ಸಂಪನ್ಮೂಲಗಳ ವರ್ಗಾವಣೆ. ನಾ ಹೇಳ್ದಂಗೆ ಏನು ಮಾಡ್ತದೆ, ಹೆಂಗೆ ಮಾಡ್ತದೆ ಇದು ಸಂಪನ್ಮೂಲಗಳ ವರ್ಗಾವಣೆ? ಯಾರ ಹತ್ರ ದುಡ್ಡು ಇದೇನೋ
ಯಾರು ಉಳಿತಾಯ ಮಾಡಿ ದುಡ್ಡನ್ನು ಉಳಿತಾಯ ಮಾಡಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಂತಾರ ಮತ್ತು ಯಾರ ಕಡೆ ಯಾರಿಗೆ ದುಡ್ಡು ಬೇಕಾಗಿದೆ, ಯಾರು ಸಾಲವನ್ನು ಬೇಕಾಗಿ ಬರ್ತಾರೆ, ಸೊ ಇವರಿಬ್ಬರನ್ನ ಒಂದೊಟ್ಟಿಗೆ ತರುವಂಥ ಒಂದು ಮೆಕ್ಯಾನಿಸಮ್ ಯಾವುದು ಅಥವಾ ಒಂದು ಫಂಕ್ಷನ್ ಯಾರ್ದು ಅಂತಂದರೆ ಇಟ್ ಈಸ್ ದ ಫಂಕ್ಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್ ಫ್ರಮ್ ದಿ ಸೇವರ್ಸ್ ಆಫ್ ಫಂಡ್ ಆರ್ ಸೇವರ್ಸ್ ಆಫ್ ಕ್ಯಾಪಿಟಲ್ ಟು ದ ಯೂಸರ್ಸ್ ಆಫ್ ಕ್ಯಾಪಿಟಲ್. ಹಣವನ್ನು ಉಳಿತಾಯ ಮಾಡೋರೇ ಮತ್ತು ಹಣವನ್ನು ಬೇಕಾಗಿ ಬಂದವರ ಒಂದು ಇಂಟರ್ಮೀಡಿಯೇಟ್ ಆಗಿ ಫಂಕ್ಷನ್ ಏನು ಮಾಡ್ತದೆ, ಒಂದು ಮಧ್ಯವರ್ತಿಯಾಗಿ ಏನು ಫಂಕ್ಷನ್ ಮಾಡ್ತದೆ, ದ್ಯಾಟ್ ಈಸ್ ದಿ ಫಂಕ್ಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಸೆಕೆಂಡ್ ಒನ್, ಇನ್ಕ್ರೀಸ್ ಆಫ್ ಇನ್ಕಮ್. ಎಸ್, ಸೊ ನಿಮ್ಮ ಒಂದು ಇನ್ಕಮ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡ್ತದೆ. ಹೆಂಗೆ ಇನ್ಕ್ರೀಸ್ ಮಾಡ್ತದೆ? ದಿಸ್ ಇಸ್ ಆಲ್ಸೋ ಸೇಮ್, ಈಗೇನು ಒಬ್ಜೆಕ್ಟಿವ್ಸ್ ಕಲ್ತೀವಲ್ಲ, ಸೇಮ್ ಥಿಂಗ್ ಇಸ್ ಬಿನ್ ಪುಟ್ ಅಪ್ ಇನ್ ದಿ ಫಂಕ್ಷನ್ಸ್ ಆಲ್ಸೋ. ಇನ್ಕ್ರೀಸ್ ಇನ್ ಇನ್ಕಮ್ ಹೆಂಗೆ ಮಾಡ್ತದೆ? ನಿಮಗೆ ರಿಟರ್ನ್ಸ್ ಕೊಡ್ತದೆ. ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಏನು ಹೂಡಿಕೆಯನ್ನು ಮಾಡಿರ್ತೀರಿ, ಆ ಹೂಡಿಕೆ ಮೇಲೆ, ಆ ಇನ್ವೆಸ್ಟ್ಮೆಂಟ್ ಮೇಲೆ ನಿಮಗೆ ರಿಟರ್ನ್ಸನ್ನು ಕೊಡ್ತದೆ. ಸೊ ರಿಟರ್ನ್ಸ್ ಯಾವ ಫಾರ್ಮ್ನಾಗ ರಿಟರ್ನ್ಸ್ ಬರ್ತದೆ? ಸಪೋಸ್ ನೀವು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ, ನಿಮಗೆ ಡಿವಿಡೆಂಡ್ ಬರ್ತದೆ. ಸಪೋಸ್ ನೀವು ಡಿಬೆಂಚರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ, ನಿಮಗೆ ಇಂಟ್ರೆಸ್ಟ್ ಬರ್ತದೆ. ರೈಟ್? ನೀವು ಕಮರ್ಷಿಯಲ್ ಬ್ಯಾಂಕ್ನಾಗ ಇನ್ವೆಸ್ಟ್ಮೆಂಟ್ ಮಾಡಿರಿ, ನಿಮಗೆ ಮತ್ತೆ ಇಂಟ್ರೆಸ್ಟ್ ಬರ್ತದೆ. ರೈಟ್? ಸೊ ಇನ್ ಫಾರ್ಮ್ ಆಫ್ ಡಿವಿಡೆಂಡ್ಸ್ ಆ್ಯಂಡ್ ಇಂಟ್ರೆಸ್ಟ್ ನಿಮಗದು ರಿಟರ್ನ್ಸ್ ಕೊಡ್ತದೆ. ಇನ್ ದಿಸ್ ವೇ ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಯೋರ್ ಇನ್ಕಮ್, ಇನ್ಕ್ರೀಸಿಂಗ್ ಯೋರ್ ಸರ್ಪ್ಲಸ್ ಇನ್ಕಮ್. ನೀವು ಸರ್ಪ್ಲಸ್ ಇನ್ಕಮ್ ಮೇಲೆ ನಿಮಗೆ ರಿಟರ್ನ್ ಕೊಡ್ತದೆ ಮತ್ತು ಇನ್ಕ್ರೀಸ್ ಮಾಡ್ತದೆ ನಿಮ್ಮ ಇನ್ಕಮ್. ಥರ್ಡ್ ಒನ್, ಪ್ರೊಡಕ್ಟಿವ್ ಯೂಸ್. ಸಪೋಸಿಂಗ್ಲಿ ನೀವು ಫೈನಾನ್ಷಿಯಲ್ ಮಾರ್ಕೆಟ್ನಾಗ ಇನ್ವೆಸ್ಟ್ಮೆಂಟ್ ಮಾಡದೆ ಇನ್ನೊಬ್ರಿಗೆ ಯಾರಿಗೋ ದುಡ್ಡು ಕೊಟ್ರಿ, ಸಾಲದ ಮೇಲೆ ಇನ್ನೊಬ್ರಿಗೆ ಯಾರಿಗೋ ದುಡ್ಡು ಕೊಟ್ರಿ, ಅವ್ರು ಆ ದುಡ್ಡನ್ನು ವೇಸ್ಟಾಗಿ ಯೂಸ್ ಮಾಡಿ ನಿಮ್ಮ ದುಡ್ಡೂ ಹೋಯ್ತು, ಅವ್ರ ಕೆಲಸನೂ ಆಗಲಿಲ್ಲ, ನಿಮಗೆ ರಿಟರ್ನ್ಸು ಬರಲಿಲ್ಲ. ಸೊ ಹಿಂಗಾಗೋ ಚಾನ್ಸಸ್ ಭಾಳಷ್ಟಿದೆ. ಬಟ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ನಾಗ ಹಾಗಾಗಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ನಾಗ ನಿಮ್ಮ ದುಡ್ಡನ್ನು ಭಾಳ ಒಂದು ಪ್ರೊಡಕ್ಟಿವ್ ಯೂಸ್ ಆಗಿ ಯೂಸ್ ಆಗ್ತದೆ. ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ತಾರೆ, ಯಾಕಂದರೆ ಅಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ. ರೈಟ್? ಸೊ ಅವ್ರೇನು ಮಾಡ್ತಾರೆ, ನಿಮ್ಮ ದುಡ್ಡನ್ನು ಕರೆಕ್ಟ್ ಯೂಸೇಜ್ಗೆ, ನಿಮಗೆ ರಿಟರ್ನ್ ಕೊಡುವಂಥ ಯೂಸೇಜ್ಗೆ, ಅದನ್ನು ಪ್ರೊಡಕ್ಟಿವ್ ಯೂಸೇಜ್ ಆಗುವಂಥ ಒಂದು ಯೂಸೇಜ್ಗೆ ಅದನ್ನು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ನಿಮ್ಮ ದುಡ್ಡು ಲೋಪ್ ಆಗ್ತದ ಅಥವಾ ವೇಸ್ಟ್ ಆಗ್ತದ ಅಥವಾ ಯೂಸ್ಲೆಸ್ ಆಗ್ತದ ಅನ್ನುವಂಥ ಒಂದು ಭಯ ಏನಿರ್ತದೆ ಅದು ಫೈನಾನ್ಷಿಯಲ್ ಮಾರ್ಕೆಟ್ಸ್ನಾಗ ಇರಂಗಿಲ್ಲ. ನೆಕ್ಸ್ಟ್ ಒನ್, ಕ್ಯಾಪಿಟಲ್ ಫಾರ್ಮೇಷನ್. ಎಸ್, ಹೇಳಿದೆ ಇದ್ರ ಬಗ್ಗೆ, ಬಂಡವಾಳ ನಿರ್ಮಾಣದ ಬಗ್ಗೆ ಹೇಳಿದೆ. ಸೊ ದುಡ್ಡು ಯಾರಿಗೆ ಬಿಸ್ನೆಸ್ಮೆನ್ಗಳಿಗೆ, ಕಂಪನೀಸ್ಗಳಿಗೆ ದುಡ್ಡು ಬೇಕಾದಾಗ ಅವ್ರು ಏನು ಮಾಡ್ತಾರೆ, ಆ ದುಡ್ಡನ್ನು ಇಂಡಿವಿಜುವಲ್ಸ್ ಕಡೆಯಿಂದ ಆ ದುಡ್ಡನ್ನು ಸಾಲವಾಗಿ ತೊಗೊತಾರೆ. ಸೊ ಇನ್ ದಿಸ್ ವೇ ದೇ ಗೆಟ್ ದಟ್ ಕ್ಯಾಪಿಟಲ್. ಸೊ ಇಲ್ಲಿ ಒಂದು ವಿಷಯನೇ ಅರ್ಥ ಮಾಡ್ಕೋಬೇಕು ಅಂದರೆ ಬೋತ್ ಟೈಪ್ ಆಫ್ ಕ್ಯಾಪಿಟಲ್. ಈವನ್ ಯು ಕ್ಯಾನ್ ಟೇಕ್ ಫಿಕ್ಸ್ಡ್ ಕ್ಯಾಪಿಟಲ್ ಇನ್ ಫಾರ್ಮ್ ಆಫ್ ಶೇರ್ಸ್ ಆ್ಯಂಡ್ ಡಿವೆಂಚರ್ಸ್ ಆರ್ ವರ್ಕಿಂಗ್ ಕ್ಯಾಪಿಟಲ್ ಇನ್ ಫಾರ್ಮ್ ಆಫ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಸಪೋಸ್ ನಿಮಗೆ ಶಾರ್ಟ್ ಟರ್ಮ್ ಆಗಿ ಲೋನ್ ಬೇಕಾಗಿತ್ತಂದರೆ ಸೊ ನೀವು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸಿಗೆ ಹೋಗ್ತೀರಿ. ಸಪೋಸ್ ನಿಮಗೆ ಲಾಂಗ್ ಟರ್ಮ್ ಮನಿ ಬೇಕಾಗಿತ್ತು ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಬೇಕಾಗಿತ್ತಂದರೆ ನೀವು ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ಗೆ ಹೋಗ್ತೀರಿ. ಇದ್ರ ಬಗ್ಗೆ ವೆನ್ ವಿ ಆರ್ ಡೀಲಿಂಗ್ ವಿತ್ ಮನಿ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಅವಾಗ ಹೇಳ್ತೀನಿ. ಸೊ ಇಲ್ಲೇನಾಗ್ತದೆ, ನಿಮಗೆ ಬೋತ್ ಟೈಪ್ ಆಫ್ ಕ್ಯಾಪಿಟಲ್ ಆರ್ ಫಾರ್ಮ್ಡ್ ಹಿಯರ್. ಬೋತ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಫಿಕ್ಸ್ಡ್ ಕ್ಯಾಪಿಟಲ್ ಆರ್ ಫಾರ್ಮ್ಡ್ ಹಿಯರ್ ಥ್ರೂ ದಿ ಫೈನಾನ್ಷಿಯಲ್ ಮಾರ್ಕೆಟ್ಸ್. ನೆಕ್ಸ್ಟ್ ಒನ್, ಪ್ರೈಸ್ ಡಿಟರ್ಮಿನೇಷನ್. ಒಂದು ಬೆಲೆಯನ್ನು ನಿರ್ಧೀಕರಣ ಮಾಡೋಕ್ಕೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇಸ್ ದ ಬೆಸ್ಟ್ ಪ್ಲೇಸ್. ಹೆಂಗೆ ನಿರ್ಧೀಕರಣ ಆಗ್ತದೆ? ಯೂಶ್ವಲಿ ಹೌ ಇಸ್ ಪ್ರೈಸ್ ಡಿಟರ್ಮೈನ್ಡ್? ಪ್ರೈಸ್ ಯಾವಾಗಲೂ ಡಿಟರ್ಮೈನ್ ಆಗೋದು ಡಿಮಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಮೇಲೆ. ಸೊ ಡಿಮಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಮೇಲೆ ಈ ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಕೂಡ ಡಿಮಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಮೇಲೆ ಪ್ರೈಸ್ ಡಿಟರ್ಮಿನೇಷನ್ ಆಗ್ತದೆ. ಸೊ ಯಾವ ಶೇರ್ಸಿಗೆ ಅಥವಾ ಯಾವ ಡಿಬೆಂಚರ್ಸ್ಗೆ ಅಥವಾ ಯಾವ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ಗೆ, ಯಾವ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ಗೆ ಜಾಸ್ತಿ ಡಿಮಾಂಡ್ ಇರ್ತದೆ ಅಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತದೆ, ಪ್ರೈಸ್ ಜಾಸ್ತಿ ಆಗ್ತದೆ. ಎಲ್ಲಿ ಸಪ್ಲೈ ಕಡಿಮೆ ಇರ್ತದೆ ಅಲ್ಲಿ ಕೂಡ ಪ್ರೈಸ್ ಜಾಸ್ತಿ ಆಗ್ತದೆ. ಬಟ್ ಯಾವ ಇನ್ಸ್ಟ್ರೂಮೆಂಟ್ಸ್ಗೆ, ಯಾವ ಶೇರ್ಸಿಗೆ, ಯಾವ ಸೆಕ್ಯೂರಿಟೀಸ್ಗೆ, ಯಾವ ಡಿವೆಂಚರ್ಸ್ಗೆ ಡಿಮಾಂಡ್ ಇರೋಂಗಿಲ್ಲ, ಸಪ್ಲೈ ಜಾಸ್ತಿ ಇರ್ತದೆ, ಸೊ ಅಲ್ಲಿ ಪ್ರೈಸ್ ಕಡಿಮೆ ಆಗ್ತದೆ. ಸೊ ಇಟ್ ಹೆಲ್ಪ್ಸ್ ಇನ್ ಪ್ರೈಸ್ ಡಿಟರ್ಮಿನೇಷನ್ ಆಫ್ ಎನಿ ಆಫ್ ದಿ ಮಾರ್ಕೆಟ್, ಬಿ ಇಟ್ ಪ್ರೈಮರಿ ಮಾರ್ಕೆಟ್, ಸೆಕೆಂಡ್ರಿ ಮಾರ್ಕೆಟ್, ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್, ಯಾವ್ದು ಬೇಕಾದ ಮಾರ್ಕೆಟ್ ಇರಲಿ. ಸೊ ಪ್ರೈಸ್ ಡಿಟರ್ಮಿನೇಷನ್ಗೆ ಹೆಲ್ಪ್ ಮಾಡಿ ಕೊಡ್ತದೆ. ನೆಕ್ಸ್ಟ್ ಒನ್, ಸೇಲ್ ಮೆಕ್ಯಾನಿಸಮ್ ಹೇಳಿದೆ. ಇಟ್ ಹೆಲ್ಪ್ಸ್ ಇನ್ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಆಫ್ ದಿ ಸೆಕ್ಯೂರಿಟೀಸ್. ಒಂದು ಪ್ರೊಸೀಜರ್ನ ಸೆಟ್ ಮಾಡಿಕೊಡ್ತದೆ.
ನಾನು ಯಾವಾಗ ಬೆಳಗ್ಗೆ ಎದ್ದ ಕೂಡಲೇ ಹೋಗಿ ನಾನು ಶೇರ್ಸ್ ತೊಗೊತೀನಿ, ಡಿಬೆಂಚರ್ಸ್ ತೊಗೋತೀನಿ ಅಂದರೆ ಆಗೋದಿಲ್ಲ. ಅಲ್ಲೊಂದು ಫಿಕ್ಸ್ಡ್ ಟೈಮಿಂಗ್ ಇದೆ, ಫಿಕ್ಸ್ಡ್ ಪ್ರೊಸೀಜರ್ ಇದೆ. ಅಥವಾ ನಾನು ಹೋಗಿ ತೊಗೊತೀನಿ ಅಂದರೆ ಸಾಧ್ಯ ಇಲ್ಲ, ಬ್ರೋಕರ್ಸ್ದಿಂದನೇ ತೊಗೋಬೇಕು. ಸೊ ಕೆಲವೊಂದು ಮೆಕ್ಯಾನಿಸಮ್ ಇದೆ, ಕೆಲವೊಂದು ಪ್ರೊಸೀಜರ್ಸ್ ಇದೆ. ಆ ಪ್ರೊಸೀಜರ್ನ ಲೇ ಡೌನ್ ಮಾಡೋದು ಯಾವುದು ಅಥವಾ ಅದನ್ನು ಪ್ರೊಸೀಜರ್ನ ಸೆಟ್ ಮಾಡೋದು ಯಾರು ಅಂತಂದರೆ ದೇ ಆರ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಲಾಸ್ಟ್ ಒನ್ ಇನ್ ದಿಸ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್. ನಮಗೆ ಬೇಕಾದಂಥ ಒಂದು ಮಾಹಿತಿ ಏನಿದೆ, ಒಂದು ಇನ್ಫಾರ್ಮೇಷನ್ ಏನಿದೆ, ಅದು ಪ್ರೈಸ್ ಬಗ್ಗೆ ಇರ್ಬೋದು, ಅದ್ರ ಕ್ವಾಲಿಟಿ ಬಗ್ಗೆ ಇರ್ಬೋದು, ಅದ್ರ ಪರ್ಫಾರ್ಮೆನ್ಸ್ ಬಗ್ಗೆ ಇರ್ಬೋದು, ಆ ಎಲ್ಲ ಇನ್ಫಾರ್ಮೇಷನನ್ನು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಹೇಳ್ಕೊಡ್ತದೆ. ನೆಕ್ಸ್ಟ್ ಒನ್ ಫೈನಾನ್ಷಿಯಲ್ ಫಂಕ್ಷನ್ಸ್. ಫೈನಾನ್ಷಿಯಲ್ ಫಂಕ್ಷನ್ಸ್ ಅವ್ರ ಹಣಕಾಸಿನ ಕಾರ್ಯಗಳು. ಫಸ್ಟ್ ಒನ್ ಪ್ರೊವೈಡ್ಸ್ ಫಂಡ್ಸ್. ಎಸ್, ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೀವಿ. ಸೊ ಇಲ್ಲಿ ನಮಗೆ ಯಾವಾಗ ಫಂಡ್ಸ್ ಬೇಕಾಗ್ತದೆ, ಯಾವಾಗ ದುಡ್ಡು ಬೇಕಾಗ್ತದೆ, ಯಾವಾಗ ಹಣ ಬೇಕಾಗ್ತದೆ, ಆವಾಗ ಹಣವನ್ನು ಪ್ರೊವೈಡ್ ಮಾಡುವಂಥ ಅಥವಾ ಕ್ಯಾಪಿಟಲನ್ನು ಪ್ರೊವೈಡ್ ಮಾಡುವಂಥ, ಫಂಡ್ಸನ್ನು ಪ್ರೊವೈಡ್ ಮಾಡುವಂಥ ಏಕೈಕ ಸೋರ್ಸ್ ಯಾವುದಂತಂದರೆ ದಟ್ ಈಸ್ ಆರ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಯಾವಾಗ ಬೇಕಾದಾಗೂ ನೀವು ಫೈನಾನ್ಷಿಯಲ್ ಫಂಡ್ಸನ್ನು ಅಲ್ಲಿಂದ ಅಬ್ಸಾರ್ಬ್ ಮಾಡ್ಬೋದು ಅಥವಾ ಅಲ್ಲಿಂದ ತೊಗೋಬಹುದು. ರೈಟ್. ನೆಕ್ಸ್ಟ್ ಒನ್ ಪ್ರೊವೈಡಿಂಗ್ ಆ್ಯಂಡ್ ಅರ್ನಿಂಗ್ ಅಸೆಟ್. ಒಂದು ಅರ್ನಿಂಗ್ ಅಸೆಟ್ ಅಂದರೆ ನಿಮಗೆ ರಿಟರ್ನ್ಸ್ ಕೊಡುವಂಥ ಒಂದು ಅಸೆಟ್, ಅದನ್ನು ಪ್ರೊವೈಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ರೈಟ್. ಸೊ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಹೂಡಿಕೆ ಮಾಡಿರ್ತೀರಿ, ಅದ್ರ ಮೇಲೆ ನಿಮಗೆ ರಿಟರ್ನ್ಸ್ ಬರ್ತಾ ಇರ್ತದೆ, ರೆಗ್ಯುಲರ್ ರಿಟರ್ನ್ಸ್ ನಿಮಗೆ ಬರ್ತಾ ಇರ್ತದೆ. ಸೊ ಅದು ಏನಾಗ್ತದೆ, ನಿಮ್ದು ಅದು ಹಣಕಾಸಿನ ಸ್ವತ್ತು ಅಂತೀರಿ ನೀವು, ಫೈನಾನ್ಷಿಯಲ್ ಅಸೆಟ್ ಅಂತೀರಿ. ರೈಟ್. ಸೊ ಅದೇನಾಗ್ತದೆ, ನಿಮಗೊಂದು ಅರ್ನಿಂಗ್ ಅಸೆಟ್ ಆಗ್ತದೆ, ನಿಮಗದು ರೆಗ್ಯುಲರ್ ರಿಟರ್ನ್ಸ್ ಕೊಡ್ಕೊಂಡು ಹೋಗ್ತದೆ. ನೀವು ಅದ್ರ ಮೇಲೆ ಏನು ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಾಕು, ನಿಮಗೆ ಅದ್ರ ಮೇಲೆ ರೆಗ್ಯುಲರ್ ಆಗಿ ನಿಮಗೆ ರಿಟರ್ನ್ಸ್ ಬರ್ಕೊಂಡು ಹೋಗ್ತದೆ. ಸೊ ಅದನ್ನು ಪ್ರೊವೈಡ್ ಮಾಡುವಂಥ ಒಂದು ಮೆಕ್ಯಾನಿಸಮ್ ಯಾವುದು ಅಥವಾ ಒಂದು ಆ್ಯಕ್ಟಿವಿಟಿ ಯಾವುದು, ದಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್. ಥರ್ಡ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಇನ್ ದಿಸ್ ಪ್ರೊವೈಡಿಂಗ್ ಲಿಕ್ವಿಡಿಟಿ. ಸೊ ಲಿಕ್ವಿಡಿಟಿ ಅಂದರೆ ದ್ರವತ್ವ. ಸೊ ಇಲ್ಲಿ ಎಲ್ಲ ಮಾರ್ಕೆಟಲ್ಲೂ ಸಾಧ್ಯ ಇಲ್ಲ, ಮನಿ ಮಾರ್ಕೆಟಲ್ಲಿ ಸಾಧ್ಯ ಇದೆ. ಎಸ್. ಸೊ ಯಾವಾಗ ಬೇಕಾದಾಗ ನೀವು ಹೋಗಿ ನಿಮ್ಮ ಇನ್ಸ್ಟ್ರೂಮೆಂಟ್ಸನ್ನು ಸೆಲ್ ಮಾಡ್ಬೋದು ಅಥವಾ ಬೈ ಮಾಡ್ಬೋದು. ಇಟ್ ಈಸ್ ನಿಯರ್ ಟು ಮನಿ ಅಂತಾರೆ. ಎಸ್, ಈವನ್ ಇನ್ ಸೆಕೆಂಡ್ರಿ ಮಾರ್ಕೆಟ್ ಶೇರ್ಸನ್ನು ನೀವು ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದು, ಬೈ ಮಾಡ್ಬೋದು. ಸೊ ಇಟ್ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ಲಿಕ್ವಿಡಿಟಿ. ಅಂದರೆ ನಿಮಗೆ ಇಮಿಡಿಯೇಟ್ ಕ್ಯಾಶ್ ಬೇಕಾಗಿದೆ ಅಂದರೆ ನಿಮಗೆ financial market will help you to get that cash immediately. Right. So these are the financial functions of the financial market. Let us recap once again. Financial markets na functions yavyavu. Basically we have two functions, agency or intermediary function and financial function. So agency or intermediary functions olaga we have transfer of resources, increase of income, productive use, capital formation, price determination, sale mechanism, provides information. ಆಮೇಲೆ ಫೈನಾನ್ಷಿಯಲ್ ಫಂಕ್ಷನ್ಸಿಗೆ ಬಂದಾಗ we have it helps in providing funds anytime anywhere. ನೆಕ್ಸ್ಟ್ ಒನ್ ಪ್ರೊವೈಡ್ಸ್ ಆ್ಯನ್ ಅರ್ನಿಂಗ್ ಅಸೆಟ್. ನಿಮಗೆ ಒಂದು ರಿಟರ್ನ್ ಕೊಡುವಂಥ ಒಂದು ಅಸೆಟನ್ನು ಇದು ಕ್ರಿಯೇಟ್ ಮಾಡಿ ಕೊಡ್ತದೆ. ಥರ್ಡ್ ಒನ್ ಇಟ್ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ಲಿಕ್ವಿಡಿಟಿ. ಸೊ ದೀಸ್ ಆರ್ ದಿ concepts of financial markets. So far we have understood what is what is financial market, how do we define financial market, what are the features or characteristics of financial market, what are the objectives of financial markets, and what are the various functions of the financial markets. In the next class alli athwa next video dalli what we will see is how do we classify the financial markets. Financial markets na classification heng ಮಾಡ್ತೀವಿ. They are classified into number of ways. So ಅದನ್ನು ಹೆಂಗೆ ಕ್ಲಾಸಿಫೈ ಮಾಡ್ತೀವಿ that we will see. So thank you very much for this video. Thank you.